ಜೀವಕ್ಕೆ ಸೂಕ್ತ ಭದ್ರತೆ ಇಲ್ಲ, ವಿಶ್ರಾಂತಿಗೆ ಸುಸಜ್ಜಿತ ಕೋಣೆ ಇಲ್ಲ, ದಿನದ 24 ಗಂಟೆ ಕೆಲಸ ಮಾಡಿದ್ರು ಸೂಕ್ತ ವ್ಯವಸ್ಥೆ ಇಲ್ಲ. ಹೀಗೆ ಇಲ್ಲಗಳ ಮಧ್ಯೆಯೇ 108 ವಾಹನ ಆರೋಗ್ಯ ಕವಚ ಸಿಬ್ಬಂದಿ ಜೀವಿಸುವಂತಾಗಿದ್ದು, ಆರೋಗ್ಯ ಕವಚ ಸಿಬ್ಬಂದಿಯ ಬದುಕು ಅತಂತ್ರವಾಗಿದೆ. ಕರ್ನಾಟಕ ಮತ್ತು ಭಾರತ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ತುರ್ತು ವಾಹನ ಸೇವೆಯಡಿ ಬೀದರ್ ಜಿಲ್ಲೆಯ ಆರೋಗ್ಯ ಕವಚ ಆಂಬ್ಯುಲೆನ್ಸ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತುರ್ತು ವೈದ್ಯಕೀಯ ಚಿಕಿತ್ಸಕರು ಮತ್ತು ಚಾಲಕರು ಸುಮಾರು 1 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು, ಇವರಿಗೆ ಸೂಕ್ತ ರಕ್ಷಣೆಯೇ ಇಲ್ಲವಾಗಿದೆ. ಜಿಲ್ಲೆಯಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸಕರು 50 ಮತ್ತು ವಾಹನ ಚಾಲಕರು 51 ಸೇರಿ ಒಟ್ಟು 101 ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತುರ್ತು ವೇಳೆ ರೋಗಿಗಳನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸವನ್ನ 108 ಆಂಬ್ಯುಲೆನ್ಸ್ ನೌಕರರು ಮಾಡುತ್ತಾರೆ. ಸಾರ್ವಜನಿಕರ ಜೀವ ಉಳಿಸುವ ಕೆಲಸ ಮಾಡುತ್ತಾರೆ. ಆದರೆ 108 ವಾಹನ ಸಿಬ್ಬಂದಿಗೆ ಸುಸಜ್ಜಿತ ವಿಶ್ರಾಂತಿ ಕೋಣೆ ಇಲ್ಲ. ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಒಂದು ಮೂಲೆಯ ಹಳೆ ಕಟ್ಟಡದಲ್ಲಿ ವಿಶ್ರಾಂತಿ. ಮಳೆ ಬಂದ್ರೆ ನೀರಿನ ಹನಿಗಳ ಸಿಂಚನ. ಈ ಕಟ್ಟಡ ಯಾವಾಗ ಬೀಳುತ್ತದೆ ಎಂಬ ಭಯದಲ್ಲಿ ನಿದ್ದೆಯೂ ಮಾಡಲಾಗದ ಸ್ಥಿತಿಯಲ್ಲಿ ದಿನದ 24 ಗಂಟೆ ಸೇವೆ ಮಾಡಿದ ಸಿಬ್ಬಂದಿ ದಣಿದು ಬಂದು ವಿಶ್ರಾಂತಿ ಮಾಡಲು ಕೋಣೆಯಲ್ಲಿ ಭಯದಲ್ಲೇ ವಿಶ್ರಾಂತಿ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಶಿಥಿಲಗೊಂಡ ಕೋಣೆ ಕುಸಿದು ಜೀವಕ್ಕೆ ಆಪತ್ತು ಎದುರಾಗುವ ಸಾಧ್ಯತೆ ಇದ್ದು, ಸಾಕಷ್ಟು ಸಲ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎನ್ನುತ್ತಾರೆ ನವೀನ್ ಕುಮಾರ್, ದಯಾಸಾಗರ್ ಸೇರಿದಂತೆ ತುರ್ತು ವೈದ್ಯ ಚಿಕಿತ್ಸಕರ. ಈಗಲಾದರೂ ಜಿಲ್ಲಾ ವೈದ್ಯಾಧಿಕಾರಿಗಳು ಎತ್ತ ಗಮನ ಹರಿಸಿ ದಿನದ 24 ಗಂಟೆ ದುಡಿಯುವ ಆರೋಗ್ಯ ಸಿಬ್ಬಂದಿಯ ನೆರವಿಗೆ ಧಾವಿಸಬೇಕೆಂದು ಮನವಿ ಮಾಡಿದ್ದಾರೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 19 ಆಂಬ್ಯುಲೆನ್ಸ್ ಚಾಲ್ತಿಯಲ್ಲಿದ್ದು 19 ಆಲ್ ರನ್ನಿಂಗ್ ಇದೆ. ಮತ್ತು ಯಾವುದು ವೆಹಿಕಲ್ಲು ಬ್ರೇಕ್ ಡೌನ್ ಅಂತಿಲ್ಲ. ಮತ್ತು 101 ಎಂಪ್ಲಾಯೀಸ್ ಇದ್ದೇವೆ. ಅದರಲ್ಲಿ 50 ಜನ ಮೆಡಿಕಲ್ ಟೆಕ್ನಿಷಿಯನ್ಸ್ ಇದ್ದಾರೆ, 50 ಜನ ಡ್ರೈವರ್ ಅಂದರೆ ಪೈಲಟ್ ಅಂತ ಅಂತೀವಿ ನಾವು, ಅವರು 51 ಜನ ಇದ್ದೀವಿ. ಮತ್ತು ನಮಗಿರ್ಲಕ್ಕಂತ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ರೂಮ್ ಅಳವಡಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇದೊಂದು ರೂಮ್ ಇದೆ, ಒಂದು ರೂಮ್ ಅಳವಡಿಸ್ಕೊಟ್ಟಿದ್ದಾರೆ. ಎಲ್ಲ ರಾಜ್ಯದಂಥ ಎಲ್ಲ PHCಯಲ್ಲಿ CHCಯಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲೆಲ್ಲ ಏನಂದರೆ ರೂಮ್ ಕೊಡಬೇಕು ಇವರಿಗೆಲ್ಲ. 108 ಆ್ಯಂಬುಲೆನ್ಸರಿಗೆ ಒಂದು ರೆಸ್ಟ್ ಮಾಡೋಂಥ ಕೋಣೆ ಇರಬೇಕು ಅಂತಂತಂದು ಗೌರ್ಮೆಂಟ್ ಆದೇಶ ಕೊಟ್ಟಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೂಮ್ ಕೊಟ್ಟಿದ್ದಾರೆ. ಅದಕ್ಕೆ ಮೇಲಿಂದ ನೀರು ಸೋರ್ತಾ ಇದೆ. ಮತ್ತು ನೋಡಿ ಛತ್ತೆಲ್ಲ ಲೀಕ್ ಆಗ್ತಾ ಇದೆ. ಇರುವಂಥ ಪರಿಸ್ಥಿತಿ ತುಂಬ ಗಂಭೀರ ಇದೆ. ಇಲ್ಲಿ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ ಅಂತ ಅಂತೀವಿ ನಾವು ಜನದ ರಕ್ಷಣೆ ಮಾಡ್ತಾಯಿದ್ದೀವಿ, ಆದರೆ ನಮ್ಮದು ರಕ್ಷಣೆ ಮಾಡೋಕ್ಕೆ ಯಾರಿಲ್ಲ. ಅಂಥ ಸ್ಥಿತಿಯಲ್ಲಿ ಇದು ನೀರು ಲೀಕ್ ಆಗ್ತಾಯಿದೆ. ಅದನ್ನು ಇಲ್ಲಿ ಹೇಳ್ಕೊಂಡು ಸುಮಾರು ಸಾರಿ ಎಲ್ಲರಿಗೂ ಕಂಪ್ಲೇಂಟ್ ಮಾಡೀವಿ, ನೀರಿನ ವ್ಯವಸ್ಥೆ ಮಾಡಿಕೊಡಿ, ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಡಿ ಅಂತಂದರೆ ಯಾರೂ ಮಾಡ್ತಾ ಇಲ್ಲ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.